ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಲಾಗ್ ಮಾಡ್ತಿರೋ ರೀಸನ್ ಏನಪ್ಪ ಅಂದರೆ ಟ್ಯಾಟು ಹಾಕ್ಸೋಕೆ ಹೋಗ್ತಾ ಇದ್ದೀನಿ. ಸೊ ಕೊನೆ ತನಕ ವಿಡಿಯೋ ನೋಡಿ, ಯಾವ ಟ್ಯಾಟು ಅಂತ ಹೇಳಲ್ಲ, ಕೊನೆ ತನಕ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಯಾರು ಸ್ಕಿಪ್ ಮಾಡ್ದಿರಾ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನನ್ನ ಯಾರೆಲ್ಲ ಇನ್ಸ್ಟಾಲ್ ಫಾಲೋ ಮಾಡ್ತಾ ಇಲ್ಲ, ಕೆಳಗಡೆ ID ಕೊಡ್ತೀನಿ, ಬೇಗ ಹೋಗಿ ಫಾಲೋ ಮಾಡಿ. ಅಮ್ಮು ಹಾಯ್. ನಾವು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಮ್ಯಾಮ್. ನೋಡಿ ಇವ್ರಿಗೆ ಓಡಿಸ್ತಾರೆ, ಇಲ್ಲಾಂದ್ರೆ ಅಲ್ಲಿ ನುಗ್ಗುತ್ತಾ. ನನ್ನ ಮಗಳಿಗಂತೂ ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ಸೊ ಹಠ ಮಾಡಿಕೊಂಡು ಮಲ್ಕೊಬಿಟ್ಲು ಅಲ್ಲೇ ಅವಳು. ಸೊ ಟ್ಯಾಟು ಶಾಪಿಗೆ ರೀಚ್ ಆದ್ವಿ. ಆ್ಯಕ್ಚುಲಿ ಅವ್ರು 12 o'clock ಬರೋಕ್ಕೆ ಹೇಳಿದ್ರು. ನಾವು ಹೋಗೋ ಒಳಗಡೆ 1 o'clock ಆಗಿಬಿಟ್ಟಿತ್ತು. ಸೊ ನಮ್ಗೆ ಯಾವ ಥರ ಡಿಸೈನ್ ಬೇಕು ಅಂತ ಆಲ್ರೆಡಿ ನಾವು ಸೆಲೆಕ್ಟ್ ಮಾಡಿಬಿಟ್ಟಿದ್ವಿ. ಟ್ಯಾಟು ರಿವೀಲ್ ಮಾಡಲ್ಲ. ಸೊ ಫಸ್ಟ್ ನಾನೇ ಟ್ಯಾಟು ಹಾಕ್ಸಿದ್ದು. ನನ್ನ ಟ್ಯಾಟು ಮುಗೀತು ಅಂತ ಇವಾಗ ಹಸ್ಬೆಂಡ್ ಟ್ಯಾಟು ಹಾಕ್ಸ್ತಾಯಿದ್ರು. ಸೊ ಅವರು ಊಟಕ್ಕೆ ಹೋಗಿದ್ರು ಅಂತ ಇವ್ರು ರೆಸ್ಟ್ ಮಾಡ್ಕೊಂಡು ಫೋನ್ ನೋಡ್ಕೊಂಡಿದ್ರು. ನೋಡಿ ಏನು ಮಾಡ್ತವ್ರೆ, ಫೋನಲ್ಲೇ ಇರ್ತಾರೆ ಯಾವಾಗೂ ಇವರು. ಮನೆಯಲ್ಲಿ ಟ್ಯಾಟು ಹಾಕ್ಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಾನು ಮನೆಗೆ ಹೋಗಿ ಏನು ಟ್ಯಾಟು ಹಾಕ್ಸಿರೋದ ಅಂತ ರಿವೀಲ್ ಮಾಡ್ತೀನಿ. ಅಮ್ಮ, ಟ್ಯಾಟು ಇಷ್ಟ ಆಯ್ತೇನೋ? ತುಂಬಾ ಚೆನ್ನಾಗಿ ಆಗ್ತಾರೆ, ತುಂಬಾ ಇಷ್ಟ ಆಯ್ತು. ಊಟ ಮಾಡ್ತಾ ಇದ್ದೀವಿ ನಾವು. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಸೊ ಟ್ಯಾಟು ಪ್ರಮೋಷನ್ ಇತ್ತು ಅಂತ ಹಂಗೆ ಹೋದ್ವಿ. ಸೊ ಇವಾಗ ಹಂಗೆ ಊಟ ತಿನ್ಕೊಂಡು ಹೋಗೋಣ ಅಂತ ಊಟ ತಿಂತಾ ಇದ್ದೀವಿ. ಓಕೆ ಗಾಯ್ಸ್, ದಿಸ್ ಇಸ್ ಫೈನಲಿ ಟ್ಯಾಟು ಯಾವ್ದು ಹಾಕ್ಸಿದ್ದೀವಿ ಅಂತ ರಿವೀಲ್ ಮಾಡೋ ಟೈಮು. ಬನ್ನಿ ನೋಡೋಣ ಯಾವ ಟ್ಯಾಟು ಹಾಕ್ಸಿದ್ದೀವಿ ಅಂತ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಿಮಗೂ ಯಾರಿಗಾದ್ರೂ ಟ್ಯಾಟು ಹಾಕ್ಕೋಬೇಕು ಅಂದ್ಕೊಂಡ್ರೆ ಅವ್ರ ID ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಅವ್ರ IDಗೆ ಹೋಗಿ DM ಮಾಡಿದ್ರೆ ಅವರೆಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಬಾಯ್ ಬಾಯ್.